ವಿರಾಮದ ಬಳಿಕ ಮತ್ತೆ ಸ್ವಾಗತ. ಆಳಂದ ಚುನಾವಣೆಯಲ್ಲಿ ವೋಟ್ ಚೋರಿ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಮಹತ್ವವಾದ ಸಾಕ್ಷಿಯನ್ನ, ಸ್ಫೋಟಕವಾದ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಆಳಂದ ಚುನಾವಣೆಯಲ್ಲಿ ಅಕ್ರಮ ಆರೋಪದ ಕೇಸ್, ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಮತದಾರರ ಡೀಟೇಲ್ಸ್ ಎಡಿಟ್ಗೆ ಡೇಟಾ ಸೆಂಟರ್ಗಳನ್ನ ಬಳಕೆ ಮಾಡಿರುವಂತಹ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಮತದಾರರ ಡೇಟಾ ಕಳ್ಳತನ ಸಂಬಂಧ ಹಲವು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದ್ದಾವೆ. ಡೇಟಾ ಬದಲಿಸಲು ಒಂದು ಮತಚೀಟಿಗೆ 80 ರೂಪಾಯಿ, ಡೇಟಾ ಸೆಂಟರ್ಗಳಿಗೆ 4.80 ಲಕ್ಷ ಪಾವತಿಸಿದ ಮಾಹಿತಿ ಸೆಂಟರ್ನಿಂದ 6018 ಮತದಾರರ ಮಾಹಿತಿ ಕಳ್ಳತನದ ಶಂಕೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. 2022ರ ಡಿಸೆಂಬರ್ 2023ರ ಫೆಬ್ರವರಿ ನಡುವೆ ಮಾಹಿತಿ ಕಳ್ಳತನ ಆಗಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಸ್ಥಳೀಯ ವ್ಯಕ್ತಿ ಮೊಹಮ್ಮದ್ ನಿಶಾನ್ ಎಂಬಾತನಿಂದ ಕೃತ್ಯ, ಈತನ ಜೊತೆ ಹಲವರು ಮತ ಕಳ್ಳತನದಲ್ಲಿ ಭಾಗಿಯಾದ ಮಾಹಿತಿ ಈಗ ಸಿಕ್ಕಿದೆ. ಅಕ್ರಮ್, ಜುನೈದ್, ಅಸ್ಲಾಂ ಮತ್ತು ನದೀಂ ಎಂಬುವವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಮತ ಚೋರಿ ವಿಚಾರ ಇದು. ಎಲ್ಲಿ, ಹೇಗೆ, ಯಾರು ಮಾಡಿದ್ರು, ಯಾವ ರೀತಿ ಮಾಡಿದ್ರು, ಡೇಟಾ ಸೆಂಟರ್ಗಳನ್ನ ಹೇಗೆ ಬಳಸಿಕೊಂಡ್ರು, ಎಷ್ಟು ದುಡ್ಡು ಇದರಲ್ಲಿ ಟರ್ನ್ ಓವರ್ ಆಗಿತ್ತು, ಯಾವ ಸಮಯದಲ್ಲಾಗಿತ್ತು, ಯಾವ ಚುನಾವಣೆ ಸಮಯದಲ್ಲಾಗಿತ್ತು, ಇದೆಲ್ಲ ಸ್ಫೋಟಕ ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯ ಭಾಗವಾಗಿ ಹೊರಗೆಡವಿದ್ದಾರೆ. ಡೇಟಾ ಸೆಂಟರ್ಗಳಿಗೆ 4.8 ಲಕ್ಷ ಪಾವತಿ ಮಾಡಿರೋದು ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಬಯಲಾಗಿದೆ. 2022 ಡಿಸೆಂಬರ್ ಮತ್ತು 23 ಫೆಬ್ರವರಿ ನಡುವೆ ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಸಿಕ್ಕಿದೆ. 6018 ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿರುವ ಮಾಹಿತಿ ಪತ್ತೆಯಾಗಿದೆ. ಡೇಟಾ ಸೆಂಟರ್ಗಳಿಗೆ ಸುಮಾರು 4.80 ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಪತ್ತೆಯಾಗಿದೆ. ಇದರ ಹಿಂದಿರೋದು ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಅನುಮಾನ ಇರೋದು, ಆರೋಪ ಇವ್ರ ಮೇಲಿದೆ. ಪೊಲೀಸರ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಆಳಂದ ಚುನಾವಣೆಯಲ್ಲಿ ವೋಟ್ ಚೋರಿ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಮಹತ್ವವಾದ ಸಾಕ್ಷಿಯನ್ನ, ಸ್ಫೋಟಕವಾದ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಆಳಂದ ಚುನಾವಣೆಯಲ್ಲಿ ಅಕ್ರಮ ಆರೋಪದ ಕೇಸ್, ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಮತದಾರರ ಡೀಟೇಲ್ಸ್ ಎಡಿಟ್ಗೆ ಡೇಟಾ ಸೆಂಟರ್ಗಳನ್ನ ಬಳಕೆ ಮಾಡಿರುವಂತಹ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಮತದಾರರ ಡೇಟಾ ಕಳ್ಳತನ ಸಂಬಂಧ ಹಲವು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದ್ದಾವೆ. ಡೇಟಾ ಬದಲಿಸಲು ಒಂದು ಮತಚೀಟಿಗೆ 80 ರೂಪಾಯಿ, ಡೇಟಾ ಸೆಂಟರ್ಗಳಿಗೆ 4.80 ಲಕ್ಷ ಪಾವತಿಸಿದ ಮಾಹಿತಿ ಸೆಂಟರ್ನಿಂದ 6018 ಮತದಾರರ ಮಾಹಿತಿ ಕಳ್ಳತನದ ಶಂಕೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. 2022ರ ಡಿಸೆಂಬರ್ 2023ರ ಫೆಬ್ರವರಿ ನಡುವೆ ಮಾಹಿತಿ ಕಳ್ಳತನ ಆಗಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಸ್ಥಳೀಯ ವ್ಯಕ್ತಿ ಮೊಹಮ್ಮದ್ ನಿಶಾನ್ ಎಂಬಾತನಿಂದ ಕೃತ್ಯ, ಈತನ ಜೊತೆ ಹಲವರು ಮತ ಕಳ್ಳತನದಲ್ಲಿ ಭಾಗಿಯಾದ ಮಾಹಿತಿ ಈಗ ಸಿಕ್ಕಿದೆ. ಅಕ್ರಮ್, ಜುನೈದ್, ಅಸ್ಲಾಂ ಮತ್ತು ನದೀಂ ಎಂಬುವವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಮತ ಚೋರಿ ವಿಚಾರ ಇದು. ಎಲ್ಲಿ, ಹೇಗೆ, ಯಾರು ಮಾಡಿದ್ರು, ಯಾವ ರೀತಿ ಮಾಡಿದ್ರು, ಡೇಟಾ ಸೆಂಟರ್ಗಳನ್ನ ಹೇಗೆ ಬಳಸಿಕೊಂಡ್ರು, ಎಷ್ಟು ದುಡ್ಡು ಇದರಲ್ಲಿ ಟರ್ನ್ ಓವರ್ ಆಗಿತ್ತು, ಯಾವ ಸಮಯದಲ್ಲಾಗಿತ್ತು, ಯಾವ ಚುನಾವಣೆ ಸಮಯದಲ್ಲಾಗಿತ್ತು, ಇದೆಲ್ಲ ಸ್ಫೋಟಕ ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯ ಭಾಗವಾಗಿ ಹೊರಗೆಡವಿದ್ದಾರೆ. ಡೇಟಾ ಸೆಂಟರ್ಗಳಿಗೆ 4.8 ಲಕ್ಷ ಪಾವತಿ ಮಾಡಿರೋದು ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಬಯಲಾಗಿದೆ. 2022 ಡಿಸೆಂಬರ್ ಮತ್ತು 23 ಫೆಬ್ರವರಿ ನಡುವೆ ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಸಿಕ್ಕಿದೆ. 6018 ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿರುವ ಮಾಹಿತಿ ಪತ್ತೆಯಾಗಿದೆ.
ಡೇಟಾ ಸೆಂಟರ್ಗಳಿಗೆ ಸುಮಾರು 4.80 ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಪತ್ತೆಯಾಗಿದೆ. ಇದರ ಹಿಂದಿರೋದು ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಅನುಮಾನ ಇರೋದು, ಆರೋಪ ಇವ್ರ ಮೇಲಿದೆ. ಪೊಲೀಸರ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಆಳಂದ ಚುನಾವಣೆಯಲ್ಲಿ ವೋಟ್ ಚೋರಿ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಮಹತ್ವವಾದ ಸಾಕ್ಷಿಯನ್ನ, ಸ್ಫೋಟಕವಾದ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಆಳಂದ ಚುನಾವಣೆಯಲ್ಲಿ ಅಕ್ರಮ ಆರೋಪದ ಕೇಸ್, ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಮತದಾರರ ಡೀಟೇಲ್ಸ್ ಎಡಿಟ್ಗೆ ಡೇಟಾ ಸೆಂಟರ್ಗಳನ್ನ ಬಳಕೆ ಮಾಡಿರುವಂತಹ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಮತದಾರರ ಡೇಟಾ ಕಳ್ಳತನ ಸಂಬಂಧ ಹಲವು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದ್ದಾವೆ. ಡೇಟಾ ಬದಲಿಸಲು ಒಂದು ಮತಚೀಟಿಗೆ 80 ರೂಪಾಯಿ, ಡೇಟಾ ಸೆಂಟರ್ಗಳಿಗೆ 4.80 ಲಕ್ಷ ಪಾವತಿಸಿದ ಮಾಹಿತಿ ಸೆಂಟರ್ನಿಂದ 6018 ಮತದಾರರ ಮಾಹಿತಿ ಕಳ್ಳತನದ ಶಂಕೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. 2022 ಡಿಸೆಂಬರ್ 2023 ಫೆಬ್ರವರಿ ನಡುವೆ ಮಾಹಿತಿ ಕಳ್ಳತನ ಆಗಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಸ್ಥಳೀಯ ವ್ಯಕ್ತಿ ಮೊಹಮ್ಮದ್ ನಿಶಾನ್ ಎಂಬಾತನಿಂದ ಕೃತ್ಯ, ಈತನ ಜೊತೆ ಹಲವರು ಮತಕಳ್ಳತನದಲ್ಲಿ ಭಾಗಿಯಾದ ಮಾಹಿತಿ ಈಗ ಸಿಕ್ಕಿದೆ. ಅಕ್ರಮ್, ಜುನೈದ್, ಅಸ್ಲಾಂ ಮತ್ತು ನದೀಂ ಎಂಬುವವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಮತ ಚೋರಿ ವಿಚಾರ ಇದು. ಎಲ್ಲಿ, ಹೇಗೆ, ಯಾರು ಮಾಡಿದ್ರು, ಯಾವ ರೀತಿ ಮಾಡಿದ್ರು, ಡೇಟಾ ಸೆಂಟರ್ಗಳನ್ನ ಹೇಗೆ ಬಳಸಿಕೊಂಡ್ರು, ಎಷ್ಟು ದುಡ್ಡು ಇದರಲ್ಲಿ ಟರ್ನ್ ಓವರ್ ಆಗಿತ್ತು, ಯಾವ ಸಮಯದಲ್ಲಾಗಿತ್ತು, ಯಾವ ಚುನಾವಣೆ ಸಮಯದಲ್ಲಾಗಿತ್ತು, ಇದೆಲ್ಲ ಸ್ಫೋಟಕ ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯ ಭಾಗವಾಗಿ ಹೊರಗೆಡವಿದ್ದಾರೆ. ಡೇಟಾ ಸೆಂಟರ್ಗಳಿಗೆ 4.8 ಲಕ್ಷ ಪಾವತಿ ಮಾಡಿರೋದು ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಬಯಲಾಗಿದೆ. 2022 ಡಿಸೆಂಬರ್ ಮತ್ತು 23 ಫೆಬ್ರವರಿ ನಡುವೆ ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಸಿಕ್ಕಿದೆ. 6018 ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿರುವ ಮಾಹಿತಿ ಪತ್ತೆಯಾಗಿದೆ. ಡೇಟಾ ಸೆಂಟರ್ಗಳಿಗೆ ಸುಮಾರು 4.80 ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಪತ್ತೆಯಾಗಿದೆ. ಇದರ ಹಿಂದಿರೋದು ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಅನುಮಾನ ಇರೋದು, ಆರೋಪ ಇವ್ರ ಮೇಲಿದೆ. ಪೊಲೀಸರ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಆಳಂದ ಚುನಾವಣೆಯಲ್ಲಿ ವೋಟ್ ಚೋರಿ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಮಹತ್ವವಾದ ಸಾಕ್ಷಿಯನ್ನ, ಸ್ಫೋಟಕವಾದ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಆಳಂದ ಚುನಾವಣೆಯಲ್ಲಿ ಅಕ್ರಮ ಆರೋಪದ ಕೇಸ್, ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಮತದಾರರ ಡೀಟೇಲ್ಸ್ ಎಡಿಟ್ಗೆ ಡೇಟಾ ಸೆಂಟರ್ಗಳನ್ನ ಬಳಕೆ ಮಾಡಿರುವಂತಹ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಮತದಾರರ ಡೇಟಾ ಕಳ್ಳತನ ಸಂಬಂಧ ಹಲವು ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದ್ದಾವೆ. ಡೇಟಾ ಬದಲಿಸಲು ಒಂದು ಮತಚೀಟಿಗೆ 80 ರೂಪಾಯಿ, ಡೇಟಾ ಸೆಂಟರ್ಗಳಿಗೆ 4.80 ಲಕ್ಷ ಪಾವತಿಸಿದ ಮಾಹಿತಿ ಸೆಂಟರ್ನಿಂದ 6018 ಮತದಾರರ ಮಾಹಿತಿ ಕಳ್ಳತನದ ಶಂಕೆ ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. 2022 ಡಿಸೆಂಬರ್ 2023 ಫೆಬ್ರವರಿ ನಡುವೆ ಮಾಹಿತಿ ಕಳ್ಳತನ ಆಗಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಸ್ಥಳೀಯ ವ್ಯಕ್ತಿ ಮೊಹಮ್ಮದ್ ನಿಶಾನ್ ಎಂಬಾತನಿಂದ ಕೃತ್ಯ, ಈತನ ಜೊತೆ ಹಲವರು ಮತಕಳ್ಳತನದಲ್ಲಿ ಭಾಗಿಯಾದ ಮಾಹಿತಿ ಈಗ ಸಿಕ್ಕಿದೆ. ಅಕ್ರಮ್, ಜುನೈದ್, ಅಸ್ಲಾಂ ಮತ್ತು ನದೀಂ ಎಂಬುವವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಮತ ಚೋರಿ ವಿಚಾರ ಇದು. ಎಲ್ಲಿ, ಹೇಗೆ, ಯಾರು ಮಾಡಿದ್ರು, ಯಾವ ರೀತಿ ಮಾಡಿದ್ರು, ಡೇಟಾ ಸೆಂಟರ್ಗಳನ್ನ ಹೇಗೆ ಬಳಸಿಕೊಂಡ್ರು, ಎಷ್ಟು ದುಡ್ಡು ಇದರಲ್ಲಿ ಟರ್ನ್ ಓವರ್ ಆಗಿತ್ತು, ಯಾವ ಸಮಯದಲ್ಲಾಗಿತ್ತು, ಯಾವ ಚುನಾವಣೆ ಸಮಯದಲ್ಲಾಗಿತ್ತು, ಇದೆಲ್ಲ ಸ್ಫೋಟಕ ವಿಚಾರವನ್ನ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆಯ ಭಾಗವಾಗಿ ಹೊರಗೆಡವಿದ್ದಾರೆ.
ಡೇಟಾ ಸೆಂಟರ್ಗಳಿಗೆ 4.8 ಲಕ್ಷ ಪಾವತಿ ಮಾಡಿರೋದು ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಈಗ ಬಯಲಾಗಿದೆ. 2022 ಡಿಸೆಂಬರ್ ಮತ್ತು 23 ಫೆಬ್ರವರಿ ನಡುವೆ ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವಂತ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಸಿಕ್ಕಿದೆ. 6018 ಮತದಾರರ ಮಾಹಿತಿಯನ್ನ ಕಳ್ಳತನ ಮಾಡಿರುವ ಮಾಹಿತಿ ಪತ್ತೆಯಾಗಿದೆ. ಡೇಟಾ ಸೆಂಟರ್ಗಳಿಗೆ ಸುಮಾರು 4.80 ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಪತ್ತೆಯಾಗಿದೆ. ಇದರ ಹಿಂದಿರೋದು ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅಕ್ರಮ ನಡೆಸಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಅನುಮಾನ ಇರೋದು, ಆರೋಪ ಇವ್ರ ಮೇಲಿದೆ. ಪೊಲೀಸರ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಏನು ಅನ್ನೋದು ತಿಳಿದು ಬರಬೇಕಾಗಿದೆ.